ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ರಾಜ್ಯದಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಆಪರೇಷನ್ ಜೆಡಿಎಸ್ ಅನ್ನೋ ಅನುಮಾನ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಜೆಡಿಎಸ್ನ ಅಲ್ಪ ಶಾಸಕರನ್ನೇ ಆಪರೇಷನ್ ಮಾಡಲಿಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದರಲ್ಲಿ ಬೆರಳೆಣಿಕೆ ಎಷ್ಟು ಜನ ಜೆಡಿಎಸ್ನಲ್ಲಿ 18 ಮಂದಿ ಶಾಸಕರಿದ್ದಾರೆ. ಅವ್ರನ್ನೇ ಆಪರೇಷನ್ ಮಾಡೋಕೆ ಮುಂದಾಗಿದ್ದಾರಾ ಸಿಎಂ ಡಿ.ಕೆ. ಶಿವಕುಮಾರ್? ಜೆಡಿಎಸ್ ಉಳಿಯಲ್ಲ ಅಂತ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಸಿಎಂ ನಮ್ಮವರನ್ನ ಕರೆದು ಮಾತನಾಡ್ತಾ ಇರೋದು ನನಗೆ ಗೊತ್ತಿದೆ. ಸಿಎಂ ಮೇಲೆ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲಿ ಏನಿದ್ವು 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ ಟಿ.ಕೆ. ಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನ ಜನ ತೋರಿಸ್ತಾರೆ, ನೀವು ತೋರ್ಸಕ್ಕಾಗಲ್ಲ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, ಜೆಡಿಎಸ್ ಎಲ್ಲಿರ್ತದೆ, ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, ಜೆಡಿಎಸ್ ಉಳಿಯೋದೇ ಇಲ್ಲ ಅಂತ ಹೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾ ಹೇಳೋದು ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? ಟಿ.ಕೆ. ಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸ್ತಾರ? ನರೇಂದ್ರ ಮೋದಿ ಅವರು ಬಿಜೆಪಿಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು ನಿಮ್ಮನ್ನು ಮುಗಿಸೋದಕ್ಕೆ ಅಂದ್ರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದನ್ನು ಸರಿಪಡಿಸಬೇಕು ಅಂತ ಬಿಜೆಪಿ ಜೊತೆ ಕೈ ಜೋಡಿಸಿರೋದು. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ನ ಮುಗಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ, ವಿವರವನ್ನು ನೀಡೋದಾದ್ರೆ? ಖಂಡಿತ ನೋಡಿ, ಇತ್ತೀಚೆಗಷ್ಟೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತು ಹೇಳಿದ್ರು, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನಾಯಕರು ಯಾರೇ ಇದ್ರೂ ಕೂಡ ಬರಬಹುದು, ಕಾಂಗ್ರೆಸ್ ಬಾಗಿಲು ಓಪನ್ ಆಗಿರುತ್ತೆ ಅನ್ನೋದು ಕೂಡ ಒಂದು ಸಣ್ಣ ಸೂಚನೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಗಂಭೀರವಾದಂತಹ ಆರೋಪವನ್ನ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಏನಂತ ಇದ್ದಾರೆ ಅಂತಂದ್ರೆ, ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, 1 to 1 ಶಾಸಕರನ್ನ ಕರೆದು ಮಾತಾಡ್ತಾ ಇದ್ದಾರೆ. ಅಂದ್ರೆ ಪಕ್ಷಕ್ಕೆ ಬನ್ನಿ, ಜೆಡಿಎಸ್ ಮುಂದಿನ ಚುನಾವಣೆಯಲ್ಲಿ ಉಳಿಯಲ್ಲ, ನೇರವಾಗಿ ಬಿಜೆಪಿಯವರು ಆಕ್ರಮಿಸಿಕೊಳ್ತಾ ಇದ್ದಾರೆ, ಹೀಗಾಗಿ ಜೆಡಿಎಸ್ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರಲ್ಲ ಅನ್ನೋದು ಕೂಡ ನೇರವಾಗಿ ಒಂದು ಆರೋಪದ ಮೂಲಕ ತಮ್ಮ MLA ಸೆಳೆಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಆಪರೇಷನ್ ಜೆಡಿಎಸ್ ನಡೀತಾ ಇದೆಯಾ ಸದ್ದಿಲ್ಲದೆ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಿರುವಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ತನ್ನ ಅಧಿಕಾರಾವಧಿಯಲ್ಲಿ ಜೆಡಿಎಸ್ನ ಇರುವಂತಹ ಅಲ್ಪ ಶಾಸಕರು ಯಾರಿದ್ದಾರೆ, 18 ಶಾಸಕರು, ಅವರೆಲ್ಲರನ್ನೂ ಕೂಡ ಸೆಳೆಯುವಂಥ ಪ್ರಯತ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಹೇಳ್ತಾರೆ, ಅಂದರೆ ತಮ್ಮ MLA ನೇರವಾಗಿ ಅಂದರೆ 1 to 1 ಮಾತಾಡುವಂಥ ಪ್ರಯತ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾಂಗ್ರೆಸ್ ಅವರು 28ರ ಚುನಾವಣೆ ಅಂದರೆ 2028 ಚುನಾವಣೆ, ವಿಧಾನಸಭಾ ಚುನಾವಣೆ ಏನಿದೆ ಅಲ್ಲಿ ಒಳಗಡೆ ಅಂದ್ರೆ ಇರುವಂತಹ ಅಲ್ಪ ಶಾಸಕರನ್ನೇ ಖರೀದಿ ಮಾಡುವಂತಹ ಬರದಲ್ಲಿದ್ದಾರಾ ಅನ್ನೋದು ಕೂಡ ಒಂದು ಈ ಆರೋಪದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವ ಹಾಗೆ ಜೆಡಿಎಸ್ ಶಾಸಕರನ್ನ ಒಬ್ಬೊಬ್ಬರನ್ನೇ ಸಂಪರ್ಕ ಮಾಡಿ ಅವರನ್ನ ಸೆಳೆಯುವ ಪ್ರಯತ್ನ ಕೂಡ ನಡೀತಾ ಇರಬಹುದು. ಈ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ, ನೋಡಿ, ಬಿಜೆಪಿಯವರ ಜೊತೆಗೆ ನಾವು ಸಂಪರ್ಕ ಹೊಂದಾಣಿಕೆ ಮಾಡ್ಕೊಳ್ಳದೇ ಇದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಮುಗಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇತ್ತು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳು ನಾವು ಮಾಡ್ಕೊಡಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಜೊತೆಗಿರ್ತೀನಿ, ಜೊತೆಗೆ ನಮ್ಮೆಲ್ಲ ಶಾಸಕರನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹೀಗಾಗಿ ಇದಕ್ಕೆ ಈ ತಂತ್ರಕ್ಕೆ ಪ್ರತಿತಂತ್ರವಾಗಿ ಡಿ.ಕೆ. ಶಿವಕುಮಾರ್ ಯಾವೆಲ್ಲ ಲೆಕ್ಕಾಚಾರ ಹಾಕಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.